ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕೊತ್ತಲಪಲ್ಲಿ ಅನ್ನುವಂತ ಗ್ರಾಮಕ್ಕೆ ತೆರಳುತ್ತಾರೆ. ಕೊತ್ತಲಪಲ್ಲಿ ಅನ್ನುವಂತ ಗ್ರಾಮದೊಳಗ ಎಲ್ಲಮ್ಮನ ಜಾತ್ರೆ ವೈಭವದಿಂದ ಸಾಗುವಂತ ಜಾತ್ರೆ. ಆ ಒಂದು ಗ್ರಾಮ ದೇವತೆ ಎಲ್ಲಮ್ಮ ತಾಯಿಯ ಜಾತ್ರೆಗೆ ಭಕ್ತರು ಈ ಒಂದು ನಾಡಿನ ಮೂಲೆ ಮೂಲೆಯಿಂದ ತಂಡೋಪತಂಡದಿಂದ ಜನಗಳು ಬರ್ತಾರೆ. ಆ ಜಾತ್ರೆ ಒಳಗ ಏನು ಘಟನೆ ನಡೀತದೆ ಅಂತ ಕೇಳಿದ್ರೆ ಆ ಒಂದು ಎಲ್ಲಾ ಜನರು ಕೂಡಿದುದಕ್ಕ ನಿಜವಾಗಿ ನಿಸರ್ಗ ಯಾರ ಕೈದಾಗ ಸಿಕ್ಕಿಲ್ಲಲ್ಲ, ಅಲ್ಲಿ ಕಾಲರ ಬೇನೆ ಹರಡುತ್ತಾರೆ. ಕಾಲರ ಬೇನೆ ಹರಡಿದಾಗ ನಿಂತಲ್ಲೇ ಪ್ರಾಣ ಕಳ್ಕೊಳ್ತಾರೆ, ಕುಂತಲ್ಲೇ ಪ್ರಾಣ ಕಳ್ಕೊಳ್ತಾರೆ. ಎಲ್ಲರ ತಪಸ್ವಿಗಳ ಆಗಿರುವಂತಹ ಚನ್ನ ಬಸವ ಅಪ್ಪೋರ ಹತ್ರ ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾರ, ಯಪ್ಪ ನನ್ನಪ್ಪ ತಂದೆ ಗುರುನಾಥ, ಈ ಒಂದು ಕೊತ್ತಲಪಲ್ಲಿ ಗ್ರಾಮಕ್ಕ ಕಾಲರ ರೋಗ ಹರಡ್ಯಾರಪ್ಪ. ಈ ಕಾಲರ ರೋಗದ ಬೇನೆಗಾಗಿ ಎಷ್ಟೋ ಮಂದಿ ಸಾವನ್ನ ಅಪ್ಪುತ್ತಾ ಇದ್ದಾರಪ್ಪ. ಹಾಗಾದರೂ ಮಾಡಿ ಈ ಕಾಲರ ಬೇನೆ ಇಲ್ಲದಂಗೆ ಮಾಡಬೇಕಪ್ಪ. ನನ್ನಪ್ಪ ತಂದೆ ಅಂತೇಳಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ಮಾತೃವಾತ್ಸಲ್ಯ ಕರುಣೆ ತುಂಬಿರುವಂತಹ ಚನ್ನಬಸವ ಶಿವಯೋಗಿಗಳು, ಆಯ್ತಪ್ಪ ದೇವರು ಚೆನ್ನಾಗಿ ಇಟ್ಟಿರಲಿ ಎಲ್ಲರಿಗೆ ಅಂತ ಹೇಳಿ ಆ ಒಂದು ಉಳ್ಳಾಗಡ್ಡಿ ಧರಿಸಿ ಉಳ್ಳಾಗಡ್ಡಿ ಮಹಾ ಮಂತ್ರವನ್ನೇ ಆ ಒಂದು ಮಂತ್ರ ಪಠಿಸಿ ಎಲ್ಲರಿಗೆ ತಿನ್ನಲಿಕ್ಕೆ ಉಳ್ಳಾಗಡ್ಡಿ ಕೊಡ್ತಾರೆ. ಆ ಉಳ್ಳಾಗಡ್ಡಿ ತಿಂದವರಿಗೆಲ್ಲ ಆರಾಮ ಆಗುತ್ತದೆ ಅಂತ ಒಂದು ಮಂತ್ರ ಶಕ್ತಿಯಿಂದ ನಮ್ಮಪ್ಪ ಕಾಲರ ಬೇರೆ ದೂರ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ನೀರು ಇಲ್ಲದವರಿಗೆ ನೀರು ಕೊಟ್ಟಾರ, ಅನ್ನ ಇಲ್ಲದವರಿಗೆ ಅನ್ನ ಕೊಟ್ಟಾರ, ಚಿನ್ನ ಇಲ್ಲದವರಿಗೆ ಚಿನ್ನ ಕೊಟ್ಟಾರ. ನಮ್ಮಪ್ಪ ಎಂದು ಬಾಗಿ ಬಂದವರಿಗೆ ಎತ್ತಿಕೊಂಡಾರ ನಮ್ಮಪ್ಪ ಹಾರಕೋಳ ಚನ್ನಬಸವ ಶಿವಯೋಗಿಗಳು. ಹೀಗೆ ಗದಲೆಗಾಂವದಲ್ಲಿ ನಾಗರಟ್ಟಿಯವರ ಮನೆ ಒಳಗ ಆ ಒಂದು ಸಂತಾನವನ್ನು ಕರುಣಿಸಿ ಬಂದವರು ಆಗಿದ್ದಾರೆ. ಈದಲಾಯಿ ಒಳಗೂ ಕೂಡ ನಿಜವಾಗಿ ಈ ಒಂದು ಪಾದಸ್ಪರ್ಶ ಮಾಡುತ್ತಾ ಜಿಂಜೋಡಿ ಈ ಒಂದು ಹಾರ್ಕೂಡ ಮಠಕ್ಕೆ ಬರುತ್ತಾರೆ. 300 ವರ್ಷ ತುಂಬುತ್ತಿದ್ದಂತೆ ಭಕ್ತರಿಗೆಲ್ಲ ಹೇಳುತ್ತಾರೆ, ಅಯ್ಯ ಭಕ್ತ ಮಹಾಶಯರೇ, ಈಗಾಗಲೇ ನನಗೆ 100 ವರ್ಷ ಆಯುಷ್ಯ ತುಂಬುತ್ತಾ ಇದೆ. ಇನ್ನೇನಪ್ಪ, ನಾನು ಶಿವ ಕರೀತಾ ಇದ್ದಾನೆ. ಇಷ್ಟು ದಿವಸ ಸಮಾಜದ ಸೇವೆ ಮಾಡಿದೆ, ಇನ್ನ ಮೇಲೆ ಶಿವನ ಕರೆ ನನಗಾಗುತ್ತದೆ. ನಾನು ಗುರುಲಿಂಗ ದೇವರಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿದೆನಪ್ಪ. ನೀವು ಮಠಕ್ಕೆ ಬರ್ತಾ ಹೋಗ್ತಾ ಇದ್ದೆ ಯಪ್ಪ, ನನ್ನೆಲ್ಲರನ್ನು ಬಿಟ್ಟು ನೀವು ಹೋದರೆ ನಾವು ಬದುಕುವುದು ಎಂದಪ್ಪ. ತಂದೆ ತಾಯಿ ಬಂದು ಬಳಗ ನೀವಾಗಿದ್ದೀರಪ್ಪ. ನಿಮ್ಮನ್ನು ಬಿಟ್ಟು ನಾವು ಹೇಗಿರೋದಪ್ಪ, ನಿಮ್ಮನ್ನು ಅಗಲಿ ನಾವು ಹೇಗೆ ಇರೋದಪ್ಪ ಅಂತ ಕೇಳಿದಾಗ ಚನ್ನಬಸವ ಶಿವಯೋಗಿಗಳು ಹೇಳ್ತಾರೆ, ಅಯ್ಯ ದುಃಖ ಮಾಡಬೇಡ್ರಿ. ಯಾವಾಗ ನನ್ನನ್ನು ನೆನೆತೀರೋ ನೆನೆದವರ ಹತ್ರ ನಾನು ಯಾವತ್ತು ಮನದಲ್ಲಿ ನೆಲೆಸಿರುತ್ತೇನೆ. ಚಿಂತೆ ಮಾಡಬೇಡ್ರಪ್ಪ, ನೀವೆಲ್ಲರೂ ಒಳ್ಳೆಯವರ ಆಗಲಿ, ನೀವೆಲ್ಲ ಚಂದ ಇದೆ, ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿ ಹೊಂದ್ರಿ, ಮನೆಯೊಳಗ ಇದ್ದದ್ದು ಹರಿದು ಹಂಚಿ ಇನ್ನೊಬ್ಬರಿಗೆ ಉಪಕಾರ ಮಾಡ್ರಿ, ಈ ಒಂದು ಹಸಿದ ಬಡಲಿಗೆ ಅನ್ನವನ್ನು ಕೊಡುವಂತವರಾಗ್ರಿ, ದಾಹ ಎಂದವರಿಗೆ ನೀರು ಕುಡಿಸಿರಿ, ದುಃಖಿಗಳ ಕಣ್ಣೀರು ಒರೆಸಿ ಪರೋಪಕಾರ ಮಾಡುತ್ತಾ ಪುಣ್ಯದ ಜೀವಿಗಳು ನೀವಾಗಿ ಬಾಳಿಪ್ಪ. ನನಗೆ ಶಿವನ ಕರೆ ಆಗುತ್ತಾ ಇದೆ. ಗುರುಲಿಂಗ ದೇವರಿಗೆ ಕರೀತಾರ, ಶಿವನ ಕರೆ ಆಗುತ್ತಾ ಇದೆ. ಥಟ್ಟನೆ ಒಂದು ವಿಚಾರ ಬರುತ್ತದೆ. ಈ ಒಂದು ಚಿಂಚೋಳಿ ಮಹಾನಗರದಲ್ಲಿ ಈ ಕೋರೆಪ್ಪ ಸಾಹುಕಾರರಿಗೆ ಈ ಒಂದು ಭಿನ್ನಾಯ ನಾನು ಒಪ್ಪಿಕೊಂಡಿದ್ದೇನೆ. ಮಾತು ಕೊಟ್ಟು ತಪ್ಪಿಸಿದಂತೆ ಆಗುತ್ತದೆ. ಮತ್ತೆ ಎಲ್ಲ ಸದ್ಭಕ್ತರಿಗೆ ಗುರುಲಿಂಗ ದೇವರಿಗೆ ಹೇಳ್ತಾರೆ, ನಾನು ಈಗಲೇ ಕೋರೆಪ್ಪ ಸಾಹುಕಾರವರಿಗೆ ಭಿನ್ನಾಯಕ್ಕಾಗಿ ತೆರಳಬೇಕಾಗಿದೆ ಚಿಂಚೋಳಿ ಮಹಾನಗರಕ್ಕೆ. ಗುರುಲಿಂಗ ದೇವರನ್ನ
ಅನೇಕ ಶಿಷ್ಯರೊಂದರನ್ನ ಚನ್ನಬಸವ ಶಿವಯೋಗಿಗಳು ಚಿಂಚೋಳಿ ಮಹಾನಗರದ ಸದ್ಭಕ್ತರು ಪರಮಭಕ್ತರು ಗುರು ಲಿಂಗ ಜಂಗಮ ಆರಾಧಕರು ಆಗಿರುವಂತ ನಮ್ಮ ಗೋರೆಪ್ಪ ಸಾಹುಕಾರ ಅವರ ಮನೆಗೆ ಬಂದಾಕ್ಷಣನೇ ಮನೆಯಲ್ಲಿ ಎಲ್ಲಿಲ್ಲದ ಆನಂದವೇ ಆನಂದ. ತುಂಬಿದ ಕೊಡ ನೀರು ಪಾದಕ್ಕೆ ಹಾಕಿ ಪಾದ ಪೂಜೆ ಮಾಡಿ ಒಳಗ ಜಯ ಜಯಕಾರ ಹಾಕುವಂತ ಒಳಗ ಬರಮಾಡಿಕೊಂಡು ಉಚಿತ ಆಸನದ ಮೇಲೆ ಕೂಡಿಸಿ, ಯಪ್ಪ ಪೂಜೆಕ್ಕಾಗಿ ಸ್ನಾನಕ್ಕಾಗಿ ಎಲ್ಲ ಸಿದ್ಧಪಡಿಸಿದೀವಿ ಎಂದಾಗ ಹಾರುಗೂಡ ಚನ್ನಬಸವ ಶಿವಯೋಗಿಗಳು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಆ ಒಂದು ಗೋರೆಪ್ಪ ಸಾಹುಕಾರ ದೇವರ ಕೋಡಿ ಒಳಗ ಗದ್ದುಗೆ ಮೇಲೆ ಮುಹೂರ್ತ ಮಾಡಿ ಲಿಂಗ ಪೂಜೆ ಮಾಡ್ಕೊಂತಾರೆ. ಲಿಂಗ ಪೂಜೆ ಮಾಡ್ತಾರೆ, ಮಹಾಪ್ರಸಾದ ಮಾಡ್ತಾರೆ, ಗದ್ದುಗೆ ಮೇಲೆ ತಾಂಬೂಲವೂ ಕೂಡ ಸ್ವೀಕಾರ ಮಾಡ್ತಾರೆ. ಮುಂದ ಸ್ವಲ್ಪ ಹೊತ್ತು ಕುತುಕೊಂಡಾಗ ಗುರುಲಿಂಗ ದೇವರಿಗೆ, ಕೂಡಿದ ಭಕ್ತ ಮಹಾಶಯರಿಗೆ, ಗೋರೆಪ್ಪ ಸಾಹುಕಾರ ಅವರಿಗೆ ನನಗ ಶಿವನ ಕರೆ ಆಗ್ತಾ ಇದೆ. ನಾನು ಶಿವನ ಪಾದವನ್ನು ಸೇರಬೇಕಾಗಿದೆ, ನಾನು ಶಿವನ ಪಾದವನ್ನು ಸೇರಬೇಕಾಗಿದೆ ಎಂದಾಗ ಈ ಸುದ್ದಿ ಕೇಳಿ ನಾಡಿನ ತಂಡ ಜನಗಳು ಹಾರುಗೋಣದಿಂದ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲಾ ಭಕ್ತರು ಈ ಒಂದು ಗೋರೆಪ್ಪ ಸಾಹುಕಾರ ಮನೆ ಸುತ್ತಮುತ್ತ ಮನೆ ಒಳಗ ತುಂಬಿಕೊಂಡಿದ್ದಾರೆ. ನನ್ನಪ್ಪ ನಮ್ಮೆಲ್ಲರನ್ನ ಆಗಲೇ ಹೋಗುತ್ತೀರಾ ಅಂತೇಳಿ ಅಂದಾಗ ಚಿಂತೆ ಮಾಡಬೇಡ್ರಿ ಅಂತೇಳಿ ಎಲ್ಲರಿಗೂ ಆಶೀರ್ವದಿಸುತ್ತ ಆ ಒಂದು ಶಿವಧಾಮದಲ್ಲಿ ಲಿಂಗೈಕ್ಯರಾಗುತ್ತಾರೆ. ಕೂಡಿದ ಭಕ್ತರು ತಂಡವಾಗಿ ದುಃಖ ಮಾಡ್ತಾರೆ. ಕಾಯಿ ಮೇಲೆ ಕರ್ಪೂರ ಹಚ್ಚುತ್ತಾರೆ, ಕರ್ಪೂರ ಬೆಳಗುತ್ತಾರೆ. ಕಾಯಿ ಒಡೆದ ನೀರು ಚಿಂಚೋಳಿ ನಗರದಲ್ಲಿ ಹಳ್ಳ ಹರಿದಂತೆ ಹರಿತಾ ಇದೆ. ಕೂಡಿದ ಭಕ್ತರು ದುಃಖ ಮಾಡ್ತಾರೆ. ಒಂದು ಕಡೆ ಶಿವಭಜನೆ ನಡೆದರೆ, ಇನ್ನೊಂದು ಕಡೆ ಶಿವ ಕೀರ್ತನೆ ನಡೆದರೆ. ಹಗಲಿನಲ್ಲಿ ಸಂಜೆಯಾಯಿತು, ತಾವುಗಳೆಯಿತು ಹಾರಗೂಡ ಚಿಂಚೋಳಿ ನಗರದ ಅಗಲಿ ಹೋದರು ಒಮ್ಮೆಲೆ.
ಬೆಲೆ ಇದೆ. ಗೂಡಿನಲ್ಲಿ ಹಕ್ಕಿ ಇರುವ ತನಕ ಮಾತ್ರ ಗೂಡಿಗೆ ಬೆಲೆ ಅದ. ಹಾಗೆಯೇ ಪಕ್ಷಿ ಇದ್ದಾಗ ಮಾತ್ರ ಗೂಡಿಗೆ ಬೆಲೆ ಅದ. ಪಕ್ಷಿ ಆವಾಗ ಹಾರಿ ಹೋಯಿತಂದ್ರೆ ಬರೀ ಗೂಡಿಗೆ ಏನು ಅರ್ಥ? ಅಂತ ಒಂದು ಹಾರು ಕೂಡ ಚೆನ್ನಬಸವ ಶಿವಯೋಗಿಗಳು ಈ ಒಂದು ಎಲ್ಲರಿಗೆ ಹೇಳಿ ಆ ಒಂದು ಶಿವನ ಅಡೆಗೆ ಸಾಗುತ್ತಿದ್ದಾಗ ಕೂಡಿದ ದೈವದವರು ಇಲ್ಲೇ ನಾವು ಗದ್ದಿಗೆ ಮಾಡುತ್ತೀವಿ ಅಂತಾರ. ಕೋರೆಪ್ಪ ಸಾವುಕಾರರು ಅಂತಾರ. ಇಲ್ಲ ಇಲ್ಲ, ನಮ್ಮ ಗುರುಲಿಂಗ ದೇವರು ಚಿಂಚೋಳಿ ಹಾರು ಕೂಡದ ಇನ್ನೂ ಸಂತರು ಇಲ್ಲ. ಮಠದ ಪರಂಪರೆಯಲ್ಲಿ ಬಹಳಷ್ಟು ಗುರುಗಳ ಗದ್ದಿಗೆ ಹಾರು ಕೂಡದಲ್ಲಿ ಆಗ್ಯಾರ. ಇನ್ನೊಂದು ಮೇಲಾಗಿ ಸಂಸಾರಸ್ಥರ ಮನೆ ಒಳಗ ಈ ಒಂದು ಸನ್ಯಾಸಿ ಸ್ವಾಮಿಗಳ ಶಿವಯೋಗಿಗಳ ಗದ್ದಿಗೆ ಇರಬಾರದು. ಅದಕ್ಕಾಗಿ ಈ ಒಂದು ನಿಜವಾಗಿ ನಮ್ಮ ಹಾರು ಕೂಡ ಸಂಸ್ಥಾನ ಮಠಕ್ಕೆ ಒಯ್ತೀವಿ ಅಂದಾಗ ಪರಿಪರಿಯಾಗಿ ಕೇಳಿಕೊಂಡಾಗ ಆಯಿತು ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅಂತ ಒಂದು ಪಾರ್ಥಿವ ನಮ್ಮ ಅಪ್ಪನ ಶರೀರ ಹಾರು ಕೂಡ ಮಠಕ್ಕೆ ಕರೆದುಕೊಂಡು ಹೋಗಿ ಈ ಒಂದು ಶಕೆ 1951 ಲಿಂಗೈಕ್ಯರಾಗಿರುವಂತ ಚನ್ನಬಸವ ಶಿವಯೋಗಿಗಳು ಪುಷ್ಯ ಮಾಸ ಈ ಒಂದು ಶುದ್ಧ ದ್ವಿತೀಯ ರವಿವಾರ ದಿವಸ ಶಿವನಲ್ಲಿ ಲೀನರಾಗಿದ್ದಾರೆ. ಅಂತ ಪೂಜ್ಯರ ಗದ್ದಿಗೆ ನಮ್ಮ ಸುಕ್ಷೇತ್ರ ಹಾರು ಕೂಡದಲ್ಲಿ ಆ ಜಾಗೃತ ಗದ್ದಿಗೆ ಉಂಟು. ಇಲ್ಲಿ ಕಾಯ ಬಿಟ್ಟಿರುವುದುಂಟು. ಇವು ಎರಡೂ ಮಠಗಳು ಒಂದು ನಾಣ್ಯದ ಎರಡು ಮುಖ ಇದ್ದಂಗ. ಇವತ್ತು ಚಿಂಚೋಳಿ ಬೇರೆ ಅಲ್ಲ, ಇವತ್ತು ಹಾರ್ಕೋಡು ಬೇರೆ ಅಲ್ಲ ಅಂತೇಳಿ ತಿಳಿದುಕೊಂಡವರು ಯಾರು ಅಂತ ಕೇಳಿದ್ರೆ ನಮ್ಮಪ್ಪ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಗಿದ್ದಾರೆ. ಇಲ್ಲಿ ಕಲ್ಯಾಣ ಮಂಟಪ ಕಟ್ಟಿಸ್ಯಾರ. ಅವರು ಯಾರಿಗಾಗಿ ದುಡಿತಾ ಇದ್ದಾರೆ ಹೇಳಿ? ಅಲ್ಲಿ ದಾಸೋಹ, ನಿತ್ಯ ದಾಸೋಹ, ಮಧ್ಯರಾತ್ರಿಗೆ ಒಂದು ಬಿಸಿ ಬಿಸಿ ಮಹಾಪ್ರಸಾದ. ಯಾರಿಗಾಗಿ? ಸಕಲರಿಗಾಗಿ, ನಮ್ಮ ನಿಮ್ಮೆಲ್ಲರಿಗಾಗಿ ದಾಸೋಹ, ನಮ್ಮ ನಿಮ್ಮೆಲ್ಲರಿಗೆ ಒಳಿತಿಗಾಗಿ ಕಲ್ಯಾಣ ಮಂಟಪ. ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಕೇವಲ 11,000ದಲ್ಲಿ ಕಲ್ಯಾಣ ಮಂಟಪ ಕೊಡುತ್ತಾರೆ. ನಿಜವಾಗಿ ಪುಣ್ಯಾತ್ಮರೇ, ನಮ್ಮ ನಿಮ್ಮೆಲ್ಲರಿಗಾಗಿ ದೇಹ ದಂಡಿಸುವಂತ ಚನ್ನಬಸವ ಶಿವಯೋಗಿಗಳ ಗದ್ದುಗೆಗೆ ಈ ಒಂದು ಶ್ರೇಷ್ಠ ಪುಷ್ಪ ಮುಟ್ಟುವಂಥದ್ದು ಹೇಗೋ, ಗುರುವಿನ ಗದ್ದುಗೆಗೆ, ಗುರುವಿನ ಲಿಂಗಾರ್ಚನೆಗೆ ಶ್ರೇಷ್ಠ ಪುಷ್ಪ ಮಾತ್ರ ಆ ಒಂದು ಗದ್ದಿಗೆ ಇರ್ತಾವ. ಎಲ್ಲ ಹೂಗಳು ಏರಂಗಿಲ್ಲ. ಗಿಡದಲ್ಲಿ ಸಾಕಷ್ಟು ಹೂ ಅರಳ್ತಾವ. ನಿಮ್ಮ ಮನೆ ಮುಂದ ಹೂವಿನ ಗಿಡ ಹಚ್ಚಿರ್ತೀರಿ, ಬಹಳಷ್ಟು ಹೂವು ಆಗಿರ್ತಾವ ಪುಟ್ಟಿಗಟ್ಲೆ. ಎಲ್ಲವೂ ದೇವರ ಪೂಜೆಗೆ ಸಲ್ಲಲ್ಲ. ಶ್ರೇಷ್ಠ ಹೂಗಳು ಮಾತ್ರ ಸಲ್ಲತಾವ. ಎಷ್ಟೋ ಹೂಗಳು ಭೂಮಿ ಮೇಲೆ ಉದುರಿ ಬೀಳ್ತಾವ. ಎಷ್ಟೋ ಹೂಗಳು ಮುತ್ತೈದರ ಮುಡಿ ಹೋಗಿ ಸೇರ್ತಾವ. ಎಷ್ಟೋ ಹೂಗಳು ಸತ್ತ ಹೆಣಕ್ಕೋಗಿ ಮುಟ್ಟುತ್ತಾವ. ಆ ಒಂದು ಶ್ರೇಷ್ಠ ಪುಷ್ಪ ಮಾತ್ರ ಗುರುವಿನ ಗದ್ದುಗೆಗೆ ಮುಟ್ಟುತ್ತವೆ. ಲತೆಯೊಳಗ ಅನೇಕ ಸುಮಂ ಅರಳಿ, ಲತೆಯೊಳಗ ಅನೇಕ ಸುಮಂ ಅರಳಿ, ಕ್ಷಿತಿಯ ಮೇಲುದುರುತ್ತೆ ಕೆಲವಂ. ಸತಿಯರ ಮಸ್ತಕಕ್ಕೆ ಹಲಂಬವು, ವೇಷಿಯ ಚಿತ್ತಮವು ಕೆಲಂಬವು. ಸಪ್ತ ಜೀವ ಮೃತ್ಯು ಹರಣೆ, ತವ ಪಾದ ಪೂಜೆಗೆ ಕೆಲಂಬವು. ಅಂತ ಶ್ರೇಷ್ಠ ಪುಷ್ಪ ನಮ್ಮ ಚನ್ನಬಸವ ಅಪ್ಪನ ಪಾದಕ್ಕೆ ಮುಟ್ಟುವಂತ ಪುಷ್ಪ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಗಿದ್ದಾರೆ. ನಿಜವಾಗಿ ಪುಣ್ಯಾತ್ಮರೇ, ಇಲ್ಲಿವರೆಗೆ ತಾವೆಲ್ಲರೂ ಶಾಂತಿಯಿಂದ ಚನ್ನಬಸವ ಅಪ್ಪನ ಈ ಒಂದು ಪುರಾಣವನ್ನು ಆಲಿಸಿದರೆ ಇವತ್ತ ಲಿಂಗೈಕ್ಯರಾದ ಸುದ್ದಿ. ನಾಳೆಗೆ ಮತ್ತೆ ಪ್ರಾರಂಭದ ನೋಡಿ ಆರಂಭ ಆಗುತ್ತದೆ. ಸಮಯ ಗೆಲ್ಲಾರ್ದಕ ಇವತ್ತೇ ಲಿಂಗೈಕ್ಯ ಮಾಡಿರಿ ಪೂಜ್ಯರು. ನಿಜವಾಗಿ ನಮ್ಮ ನಿಮ್ಮೆಲ್ಲರಿಗೆ ಯಾವತ್ತೂ ಸದಾಕಾಲ ಆಶೀರ್ವಾದ ನೀಡಲಿ ಅಂತೇಳಿ ಮುಂದಿನ ಕಾರ್ಯಕ್ರಮ ಸಂಚಾರಕ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅದಕ್ಕೆ ಮಹಾಪೂಜೆ, ಪ್ರಸಾದ, ಪಾದ ಪೂಜೆ ಅಂತ ಇಲ್ವ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸಿರುವಂತ ನಮ್ಮಪ್ಪನ ಸಂಸ್ಥೆ ಒಳಗ ನಿಷ್ಠೆಯಿಂದ ದುಡಿತಕ್ಕಂಥ ಇವರು ಗೀತಾರಾಣಿ ಮೇಡಮ್ ಅವರ ಪತಿದೇವರು ಶ್ರೀಯುತ ಬಸವರಾಜ ಅಣ್ಣವರು. ಜೋರಾದ ಚಪ್ಪಾಳೆ ತಗಬೇಕು. ಅವರ ಮನಿತನಕ್ಕಿಂತ ಆ ಒಂದು ಮನಿತನಕ್ಕೆ ಗುರುವಿನ ಆಶೀರ್ವಾದ ಸದಾ ಕಾಲ ಇರಲಿ ಅಂತೇಳಿ ಬೇಡುತ್ತಾ ನನ್ನ ಮಗಳು ಪುಷ್ಪ ಗುರುವಿನ ಗದ್ದುಗೆಗೆ ಅರ್ಪಣೆ. ನಾನು ಹೆಸರು ಕರೆದಂತೆ ಬೇಗನೆ ಬಂದು ಸಮ
ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿಚಿ ಜ್ಯೋತಿ ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿಚಿ ಜ್ಯೋತಿ ಜನವೀರ ಶಿವಯೋಗಿ ಶ್ರೀ ಶಿವಾಚಾರ್ಯ ರತ್ನ ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿಚಿ ಜ್ಯೋತಿ ಮೂರು ಶುಭ ದಿನ ಶುಭ ಯೋಗವು 1963 ಶುಭ ದಿನ ಶುಭ ಯೋಗವು ತಂದೆ ಗರ್ಭಸಯ್ಯ ತಾಯಿ ಸುಭದ್ರಮ್ಮ ತಂದೆ ಗರ್ಭಸಯ್ಯ ತಾಯಿ ಸುಭದ್ರಮ್ಮ ಪುಣ್ಯ ಉದಾರದಿ ಉದಿಸಿದ ಮಹಾಮಹಿಮ ಪುಣ್ಯ ಉದಾರದಿ ಉದಿಸಿದ ಮಹಾಮಹಿಮ ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ ನೂರ 69 ಶ್ರೀಗಳ ಅಯ್ಯಾಚಾರವು 1969 ಶ್ರೀಗಳ ಅಯ್ಯಾಚಾರವು ಮಠದ ಮರಿದೇವರೆಂದು ನಾಮಕರಣವಾಯಿತು ಮಠದ ಮರಿದೇವರೆಂದು ನಾಮಕರಣವಾಯಿತು ಹುಬ್ಬಳ್ಳಿ ಧಾರವಾಡದಿ ವಿದ್ಯಾಭ್ಯಾಸ ನಡೆಯಿತು ಹುಬ್ಬಳ್ಳಿ ಧಾರವಾಡದಿ ವಿದ್ಯಾಭ್ಯಾಸ ನಡೆಯಿತು ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ ನೂರ 96 ಏಪ್ರಿಲ 25 ನೂರ 96 ಏಪ್ರಿಲ 25 ಮಳಖೇಡ ಕಾರ್ತೀಕ ಪರಮ ಪೂಜ್ಯರಿಂದ ಮಳಖೇಡ ಕಾರ್ತೀಕ ಪರಮ ಪೂಜ್ಯರಿಂದ ಸಂಭ್ರಮ ಸಡಗರದಿ ಪಟ್ಟಾಧಿಕಾರ ಜರುಗೀತು ಸಂಭ್ರಮ ಸಡಗರದಿ ಪಟ್ಟಾಧಿಕಾರ ಜರುಗೀತು ಗುರುವಿಗೆ ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮ ಜ್ಯೋತಿಗೆ ಶರಣಾರ್ಥಿ ಚನ್ನ ವೀರಗೆ ಶರಣಾರ್ಥಿ
ಮಂಟಪ ಮಾಡಿದರು, ನಿತ್ಯವು ದಾಸೋಹ ನಡೆಸಿದರು. ಕಲ್ಯಾಣ ಮಂಟಪ ಮಾಡಿದರು, ನಿತ್ಯವು ದಾಸೋಹ ನಡೆಸಿದರು. ಭಕ್ತರ ಮನೆಯಲ್ಲಿ ಪೂಜೆಯಗೊಳ್ಳುವರು, ಭಕ್ತರ ಮನೆಯಲ್ಲಿ ಪೂಜೆಯಗೊಳ್ಳುವರು. ತುಲಾಭಾರ ಚಕ್ರವರ್ತಿಯಾಗಿ ಮೆರೆದವರು, ತುಲಾಭಾರ ಚಕ್ರವರ್ತಿಯಾಗಿ ಮೆರೆದವರು. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನವೀರಗೆ ಶರಣಾರ್ಥಿ. ಹರಕೂಡ ದಿವ್ಯ ಮೂರುತಿ, ಶಾಖಾ ಮಠ ಚಿಂಚೋಳಿ ಜ್ಯೋತಿ. ಹರಕೂಡ ದಿವ್ಯ ಮೂರುತಿ, ಶಾಖಾ ಮಠ ಚಿಂಚೋಳಿ ಜ್ಯೋತಿ. ಚನ್ನವೀರ ಶಿವಯೋಗಿ ಶ್ರೀ ಶಿವಾಚಾರ್ಯ ರತ್ನ, ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನವೀರಗೆ ಶರಣಾರ್ಥಿ. ಹಾರಕೂಡ ಚನ್ನವೀರ ಕೈಲಾಸ ದೇವರ, ಹಾರಕೂಡ ಚನ್ನವೀರ ಕೈಲಾಸ ದೇವರ. ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ, ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಹಾರಕೂಡ ಚನ್ನವೀರ ಕೈಲಾಸ ದೇವರ. ನಂಬಿದ ಭಕ್ತರ ಪೊರೆದೆ ನೀ ಗುರುವರ, ನಂಬಿದ ಭಕ್ತರ ಪೊರೆದೆ ನೀ ಗುರುವರ. ದೂರ ಮಾಡಿದೆ ನೀ ಬಂಧನ ಪಾರ, ದೂರ ಮಾಡಿದೆ ನೀ ಬಂಧನ ಪಾರ. ಚರಣ ಕಮಲಗಳಿಗೆ ನಮಸ್ಕಾರ, ಚರಣ ಕಮಲಗಳಿಗೆ ನಮಸ್ಕಾರ. ಕರುಣಿಸಿ ಕಾಪಾಡೋ ಹರ ಅವತಾರ, ಕರುಣಿಸಿ ಕಾಪಾಡೋ ಹರ ಅವತಾರ, ಹರ ಅವತಾರ. ಹಾರಕೂಡ ಚನ್ನವೀರ ಕೈಲಾಸ ದೇವರ, ಹಾರಕೂಡ ಚನ್ನವೀರ ಕೈಲಾಸ ದೇವರ. ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ, ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಹಾರಕೂಡ ಚನ್ನವೀರ ಕೈಲಾಸ ದೇವರ. ಬಡ ಮಕ್ಕಳಿಗೆ ನೀವೇ ಆಧಾರ, ಬಡ ಮಕ್ಕಳಿಗೆ ನೀವೇ ಆಧಾರ. ನೀಡಿದಿರಿ ಶಿಕ್ಷಣ ಸಂಸ್ಕಾರ, ನೀಡಿದಿರಿ ಶಿಕ್ಷಣ ಸಂಸ್ಕಾರ. ಕಲಿಯುಗದೊಳಗಿನ ದೇವರ, ಕಲಿಯುಗದೊಳಗಿನ ದೇವರ. ನಡೆದಾಡುವ ನೀನೆ
ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಧರೆಯುಳು ಮೆರೆಯುವ ಹರಕೂಡ ಸ್ಥಾನ ಧರೆಯಳು ಮೆರೆಯುವ ಹರಕೂಡ ಸ್ಥಾನ ಶ್ರೀರೂಪ ಗುರುವಿನ ಮಂದಿರ ಶ್ರೀರೂಪ ಗುರುವಿನ ಮಂದಿರ ಶ್ರೀನಿವಾಸನ ಭಕ್ತಿಗುಲಿದ ಶರಣ ಶ್ರೀನಿವಾಸನ ಭಕ್ತಿಗುಲಿದ ಶರಣ ಬೇಡಿ ಕೊಂಬೇಣು ಸದಾ ನಿಮ್ಮ ಕರುಣ ಬೇಡಿ ಕೊಂಬೇಣು ಸದಾ ನಿಮ್ಮ ಕರುಣ ಸದಾ ನಿಮ್ಮ ಕರುಣ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಕೂಡದ ಚನ್ನ ಬಸವ ನೀ ಕೊಡುವೆ ಮಂಗಳವ ಹಾರ ಕೂಡದ ಚನ್ನ ಬಸವ ನೀ ಕೊಡುವೆ ಮಂಗಳವ ರೇವಮ್ಮನ ಗರ್ಭದಿಂದ ಜನಿಸಿ ಬಂದೇನಿ ಚಂದದಿಂದ ರೇವಮ್ಮನ ಗರ್ಭದಿಂದ ಜನಿಸಿ ಬಂದೇನಿ ಚಂದದಿಂದ ಹಾಳಾದ ಹಾರ ಕೂಡ ಸಿರಿತನವ ಬೆಳಗಿದೆ ಸಿರಿತನವ ಬೆಳಗಿಸಿದೆ ಹಾರ ಕೂಡದ ಚನ್ನ ಬಸವ ನೀ ಕೊಡುವೆ ಮಂಗಳವ ಶಿವನರಿವು ಮೂಡಿಸಿದೆ ದುಷ್ಟತನವ ತೊಲಗಿಸಿದೆ ಸಜ್ಜನರ ನೀ ಪೊರೆದೆ ದುಷ್ಟತನವ ತೊಲಗಿಸಿದೆ ಸಜ್ಜನರ ನೀ ಪೊರೆದೆ ಹಾರ ಕೂಡದ ಚನ್ನ ಬಸವ ನೀ ಕೊಡುವೆ ಮಂಗಳವ Thank you.
ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.